ನಾನು ನೀನು ದೂರ ಆಗೋ ಕಾಲ ದೂರ ಇಲ್ಲ. ನಾವೇ ದೂರ ಆಗ್ತೀವಿ ಅಂದಮೇಲೆ ಈ ಫೋಟೋದಲ್ಲಿ ಯಾಕೆ ಹತ್ರ ಇರಬೇಕು? ನಿನ್ನ ನೆರಳು ಕೂಡ ನನ್ನ ಪಕ್ಕ ನಿಲ್ಲೋಕ್ ನಾನು ಬಿಡಲ್ಲ. ನೀನ್ ಮುಟ್ಟಿರೋ ಯಾವ ವಸ್ತುನೂ ನನ್ನ ಹತ್ರ ಇರಬಾರ್ದು. ನಾಳೆ ಪಂಚಾಯ್ತಿಲಿ ನನ್ನ ಪರವಾಗಿ ತೀರ್ಪು ಬರ್ತಿದ್ದಂಗೆನೆ ನೀನ್ ನೆನಪು ತರೋ ಯಾವ ವಸ್ತುನೂ ನನ್ನ ಹತ್ರ ಇಟ್ಕೊಳ್ಳಲ್ಲ. ಎಲ್ಲದನ್ನು ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ಆ ನೆನಪುಗಳ ಜೊತೆ ನಮ್ಮ ಸಂಬಂಧನು ಸುಟ್ಟು ಬೂದಿ ಆಗ್ಲಿ. ಪ್ರೀತಿ ಸಿಗ್ಲಿಲ್ಲ ಅಂತಂದ್ರೆ ಹುಡುಗರು ದೇವದಾಸ್ ತರ ಹುಚ್ಚರಾಗ್ತಾರೆ ಅಂತ ಕೇಳಿದ್ದೆ. ಆದ್ರೆ ನಿನ್ನ ಪ್ರೀತಿ ಬಯಸಿದ್ ನನಗೆ ಅಪರಾಧಿ, ಕೈದಿ, ಬಂಜೆ ಅಂತ ಎಷ್ಟೊಂದು ಬಿರುದುಗಳು ಸಿಕ್ತು. ನನ್ನ ನೋವಿಗೆ, ಅವಮಾನಕ್ಕೆ, ಕಣ್ಣೀರಿಗೆ ಇವತ್ತೇ ಕೊನೆ. ಯಾಕೆ ಅಂತಂದ್ರೆ ನಾಳೆ ನಾವು ಅಧಿಕೃತವಾಗಿ ದೂರ ಆಗ್ತಾ ಇದೀವಿ. ಇವತ್ತು ಪಂಚಾಯತಿಲಿ ಏನಾಗುತ್ತೋ ಏನೋ. ಹೇಗಾದರೂ ಜ್ಯೋತಿ ಕೋಪ ಕರಗಿ ಶಿವ ಅವರು, ಜ್ಯೋತಿ ಅವರು ಇಬ್ರು ಒಂದಾದ್ರೆ ಅಷ್ಟೇ ಸಾಕು. ಅವರಿಬ್ಬರು ಒಂದಾಗಬೇಕು ಅಂತಂದ್ರೆ ಶಿವಣ್ಣ ಸತ್ಯ ಹೇಳಬೇಕು. ಇಲ್ಲಾಂದ್ರೆ ತುಳಸಿ ತೀರ್ಪನ್ನ ಜ್ಯೋತಿ ಒಪ್ಕೋಬೇಕು. ಆದ್ರದೀಗ ಸಾಧ್ಯನಾ? ಸಮಸ್ಯೆ ಇರೋದೇ ಅಲ್ಲಿ. ಜ್ಯೋತಿ ಶಿವ ಅವ್ರ ಮಾತು ಕೇಳಬೇಕು. ಆದರೆ ಅದಾಗಲ್ಲ. ಅದಾಗದೇ ಇರೋದಕ್ಕೆ ಪಂಚಾಯತಿ ಸೇರ್ತಿರೋದು. ಈಗ ತುಳಸಿನ ಪಂಚಾಯತಿ ಅಧ್ಯಕ್ಷೆ ಅಂತ ಜ್ಯೋತಿ ಒಪ್ಕೋಬೇಕು. ಅದಂತೂ ಇನ್ನೂ ಸಾಧ್ಯ ಇಲ್ಲ. ಹೌದು, ಶಿವಣ್ಣನಕ್ಕಿಂತ ತುಳಸಿ ಮೇಲೆ ಜ್ಯೋತಿಗೆ ಭಾಳ ಸಿಟ್ಟೈತಿ. ತುಳಸಿನ ಆಕಿ ಅಧ್ಯಕ್ಷೆ ಅಂತನೂ ಒಪ್ಕೊಂಡಿಲ್ಲ ಅಂತಂದ್ರೆ ವಿಚಾರಣೆ ಎಲ್ಲಾಕೈತಿ. ಇನ್ನು ತೀರ್ಪು ಎಲ್ಲಿ ಕೊಡೋದು? ಹೇಗಾದ್ರೂ ಸರಿ, ತುಳಸಿ ಪಂಚಾಯತಿಯಲ್ಲಿ ನ್ಯಾಯ ಹೇಳೋ ಸ್ಥಾನದಲ್ಲಿ ಕೂತ್ರೇನೆ ಶಿವು, ಜ್ಯೋತಿ ಅವ್ರ ಜೀವನದಲ್ಲಿ ಹೊಸ ಬದಲಾವಣೆ ಶುರುವಾಗದು. ಹೌದು, ಆ ಬದಲಾವಣೆ ಜ್ಯೋತಿ ಮನಸ್ಸನ್ನು ಬದಲಾಯಿಸಿ ಶಿವಣ್ಣ ಮತ್ತು ಜ್ಯೋತಿನ ಒಂದು ಮಾಡಿದ್ರೆ ಸಾಕು. ತುಳಸಿ ತೀರ್ಪು ಜ್ಯೋತಿ ನಿರ್ಧಾರದ ಮೇಲೆ ಈಗ ಎಲ್ಲ ನಿಂತೈತಿ. ಏನೇ ಆಗಲಿ, ಒಟ್ನಾಗೆಲ್ಲ ಚಲೋ ಆದ್ರೂ ಸಾಕು.